ಈಗ RSS ಇಂದು ಬಹಳ ಚರ್ಚೆ ಆಗ್ತಾ ಇದೆ. ಈ ಬಿಜೆಪಿಯವರಿಗೆ ಏನು ಮಾತಾಡಬೇಕು, ಏನು ಮಾತಾಡ್ತಾರೋ ನಮಗಂತೂ ಒಂದು ಅರ್ಥ ಇಲ್ಲ. ಈಗಾಗಲೇ ಇದು ಬಹಳ ಚರ್ಚೆ ಆಗೋದಿದೆ. ಪ್ರಿಯಾಂಕಾ ಖರ್ಗೆ ಅವರೇನು ಇದನ್ನು ನಿಷೇಧ ಮಾಡಿ ಆಗ ಮಾಡಿ ಈಗ ಮಾಡಿ ಅಂತ ಏನು ಹೇಳಿದ್ರು. ನಿಜ, ಎಲ್ಲದಕ್ಕೂ ಒಂದು ಕಾನೂನು ಬರಬೇಕು. ಕಾನೂನುಗಳು ಸರಿಯಾಗಿಲ್ಲದೆ ಇದ್ದರೆ, ಈಗ ಉದಾಹರಣೆಗೆ ಏನಾರ ಜನಜಂಗುಳಿ ಜಾಸ್ತಿ ಆದಾಗ ಏನಾರ ಹತಾಚುರಿ ಆದರೆ ಯಾರೂ ಹೊಣೆಗಾರರಾಗೋದಿಲ್ಲ. ಆಮೇಲೆ ಸರ್ಕಾರ ನೀವು ಮಾಡಲಿಲ್ಲ, ನೀವು ನೋಡಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರಲೇ ಇವಾಗ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದು ಲಾಠಿ ಹಿಡ್ಕೊಂಡು ಹೋಗ್ತಕ್ಕಂಥ, ಬಹುಶಃ ನೀವು ನೋಡಿ, ಅವರು ವಾದ ಮಾಡ್ತಾರೆ, ಮಂಡವಾದನ ನಾನು ನೋಡಿದೆ. ಏನು ವಾದ ಮಾಡ್ತಾರೆ? ಲಾಠಿ ಹಿಡ್ಕೊಂಡು ಹೋಗ್ತಕ್ಕಂಥದ್ದು, ಅದು ಒಂದು ರೈತರು ಹಿಡ್ಕೊಂಡು ಹೋಗೋದು ಲಾಠಿಯ ಅಂತಕ್ಕಂಥ ಮಾತನ್ನು ನನ್ನ ಬಿಜೆಪಿ ನಾಯಕರುಗಳು ಕೆಲವರೆಲ್ಲ ಹೇಳ್ತಾರೆ. ಎಲ್ಲೋ ಒಬ್ರು ಏನೋ ಒಂದು ನಾಯಿ ಬಂದು ಓಡಿಸಕ್ಕೋ ಅಥವಾ ದನ ಕಾಯ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲೂ ಲಾಠಿ ಹಿಡ್ಕೊಂಡು ಒಂದು ಹೋಗ್ತಕ್ಕಂಥದ್ದು ವಾಡಿಕೆ ಇದೆ. ನೂರಾರು ಜನ ಒಂದಕ್ಕೆ ಸೇರಿದಾಗ ಲಾಠಿ ಹಿಡ್ಕೊಂಡು ಪ್ರದರ್ಶನ ಮಾಡ್ಕೊಂಡು ಬರ್ತಕ್ಕಂಥ ಸೂಕ್ತ ಅಲ್ಲ. ಇದಕ್ಕೆಲ್ಲ ಒಂದು ಪರಿಮಿತಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಹೆಂಗೆ ತಮಿಳುನಾಡು ಸರ್ಕಾರದಲ್ಲಿ, ಕೇರಳ ಸರ್ಕಾರದಲ್ಲಿ ಮಾಡಿದ್ದಾರೆ, ಅದೇ ರೀತಿ ಮಾಡಬೇಕು ಅನ್ನೋದಕ್ಕೆ ಬಿಜೆಪಿಯವರು ಬಡದ್ರು ಅಂತ ಇನ್ನೇನು ಕೆಲಸವೇ ಇಲ್ಲ. ಎಲ್ಲಂದರಲ್ಲಿ ಬೆಂಕಿ ಹಚ್ಚೋ ಕೆಲಸನ ಬಿಜೆಪಿಯವರು ವ್ಯವಸ್ಥಿತವಾಗಿ ಮಾಡ್ತಾರೆ. ನಾಗಮಂಗಲದಲ್ಲಿ ಬಂದರು, ಬಹುಶಃ ನಾಗಮಂಗಲ ಜನ ಹುಷಾರಾದರು, ಇಲ್ಲೂ ಹಚ್ಚಕ್ಕೆ ಪ್ರಯತ್ನ ಮಾಡಿದರು, ಕೆರಗೋಡ್ನಲ್ಲಿ ಹಚ್ಚಕ್ಕೆ ಮಾಡಿದರು, ಮದ್ದೂರಲ್ಲಿ ಮಾಡಿದರು. ಅಯ್ಯೋ ದೇವರು, ನಮ್ಮ ವಿಜಯಪುರದ ನಾಯಕರು ಮದ್ದೂರು ತಕ್ಕಲು ಬಂದು ಬರೀ ಭಾಷಣ ಮಾಡೋದ್ಬಿಟ್ರೆ ಇನ್ನೇನೂ ಮಾಡಲಿಲ್ಲ. ಅವರು ಚೆನ್ನಾಗಿ ಜೋರಾಗಿ, ಅದರಲ್ಲೂ ಮಾಧ್ಯಮದವರು ಚೆನ್ನಾಗಿ ತೋರ್ತಾರೆ ಅಂತ ಹೇಳಿ ಆಳು ಸ್ವಲ್ಪ ಸೈಜ್ ಆಗಿದ್ದಾರೆ. ಅವರು ಭಾಳ ಚೆನ್ನಾಗಿ ಮಾತಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಇದೆಲ್ಲ. ಆಮೇಲೆ RSS ಇಷ್ಟೆಲ್ಲ ಮಾತಾಡ್ತಾರಲ್ಲ, ಎಲ್ಲರಿಗೂ ಕಾನೂನಿದೆ. ಬಿಜೆಪಿಯವರು ಅಧಿಕಾರಕ್ಕೆ ಬಂದಕ್ಕೆ RSSಗೂ ನಮಗೂ ಸಂಬಂಧ ಇಲ್ಲ ಅಂತಾರೆ. RSS ಏನು ಹೇಳ್ತಾರೋ ಅದನ್ನೇ ಮಾಡೋದು. ಆಮೇಲೆ ಅದು ರಿಜಿಸ್ಟ್ರೇಷನ್ ಆಗಿಲ್ಲ RSS ಇವತ್ತವರೆಗೆ. ಯಾವುದಾದ್ರು ಒಂದು ಸಂಘ ಸಂಸ್ಥೆ ರಿಜಿಸ್ಟ್ರೇಷನ್ ಆಗದೇ ಇದ್ದರೆ ಮಾನ್ಯತೆ ಸಿಗುತ್ತೆ. ಇವತ್ತು ಇಡೀ ದೇಶದಲ್ಲಿ RSS ಪ್ರಬಲವಾಗಿ ನಾಗ್ಪುರದಲ್ಲಿ ಏನು ಆದೇಶ ಕೊಡ್ತಾರೋ ಅದ್ರ ಮೂಲಕನೇ ಇಡೀ ದೇಶದಲ್ಲಿ ಅಧಿಕಾರ ನಡೆಯೋದು. ಇಂಥ ಸಂದರ್ಭದಲ್ಲಿ ಇವತ್ತು RSS ನಿಷೇಧ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. RSSಗೆ ಕಡಿವಾಣ ಆಗಬೇಕು, ಏನೇನು ಮಾಡಬೇಕು, ನಿಯಮ ಬರಬೇಕು. ಅವರೆಲ್ಲಿ ಉದಾಹರಣೆ ಎಲ್ಲೋ ಹೋಗಿ ಯಾವುದೋ ಒಂದು ಸ್ಕೂಲ್ ಮುಂದೋ, ಯಾವುದೋ ಒಂದು ದೇವಸ್ಥಾನದ ಮುಂದೋ, ಎಲ್ಲೋ ಮಕ್ಕಳು ಆಟ ಆಡುತ್ತಲ್ಲೋ ಹೋಗಿ ಈ ಪಥಸಂಚಲನ ಇವೆಲ್ಲ ಮಾಡಿದಾಗ ತೊಂದರೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇದಕ್ಕೆ